ಅಮೃತವನ್ನು ಸಾಕಾಗುವವರೆಗೆ ಕಾಣುವುದು. ಜಗತ್ತಿನ ಬಲವೇ ನಿನಗೆ ಬೇಡ, ನಿನ್ನ ದಾರಿಯನ್ನು ನೀನು ನೋಡಿಕೋ. ವಿಫಲರು ಧನವನ್ನು ಸ್ವೀಕರಿಸಿ ಕಾರ್ಖಾನೆಗೆ ಒಡೆಯರಾಗಿ ಕೊಟ್ಟೆಯಡಿಸಲಾಗಿರುವವರು ಯೋಗಿಗಳೇ. ಇತರರು ದಾರಿಶೀಲರಾಗಲಿ, ಉದ್ಯೋಗಿಗಳಾಗಲಿ ಮತ್ತು ಮಂತ್ರಿಗಳಾಗಲಿ ಅಥವಾ ರಾಷ್ಟ್ರಪತಿ ವಿಶ್ವಾಧಿಪತಿಗಳಾಗಲಿ ಎಷ್ಟಾದರೂ ಅವರು ಅಜ್ಞಾನಿಗಳೇ. ಇದಕ್ಕೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಮೂರು ಲೋಕಗಳ ಐಶ್ವರ್ಯವು ಆತ್ಮಜ್ಞಾನ ಸಂಪತ್ತಿನ ಮುಂದೆ ತೃಣಪ್ರಾಯವು. ಆತ್ಮಾನಂದವೆಂಬ ಸಮುದ್ರದ ಮುಂದೆ ಮೂರು ಲೋಕಗಳ ಆನಂದವು ಒಂದು ಹನಿಗೆ ಸಮಾನವಾಗಬಾರದು. ಆತ್ಮಜ್ಞಾನಕ್ಕೆ ಹೋಲಿಸಿ ಒಳ್ಳೆಯದೇ. ಐಹಿಕ ವಿಜ್ಞಾನಿಗಳ ಜ್ಞಾನವು ಕೇವಲ ಚರ್ಮಕ್ಕೆ ಸಮಾನ. ಮೌಲ್ಯವಾದ ಆತ್ಮಾನಂದ ನಿಧಿಯು ನಿನಗಾಗಿ ಸಿದ್ಧವಾಗಿದೆ. ಇದು ಅಕ್ಷಯವಾದ ಐಶ್ವರ್ಯವು. ಈ ಆತ್ಮಾನಂದದ ಸಂಪತ್ತನ್ನು ಯಾವ ಫಲವನ್ನೂ ತೆಗೆಯಲಾರದು. ಇದು ಒಂದು ವಿಚಾರ ಹೊಂದುವಂಥದ್ದಲ್ಲ. ಈ ಸಂಪತ್ತನ್ನು ಪಡೆದು ನಿರಂತರ ಸುಖಿಯಾಗು. ಈ ಸಂಪತ್ತನ್ನು ಪಡೆದ ನಂತರ ನೀನು ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ. ಎಲ್ಲನ್ನು ಕಂಡು ಎಲ್ಲ ಮತ್ತು ಬ್ರಹ್ಮ ವಸುವೆ ಕೊಡುವುದು. ಆತ್ಮಾನಂದವನ್ನು ಪರಿಣಾಮಿಸಿಯಾದ ಐಶ್ವರ್ಯವನ್ನು ಜಗತ್ತಿನ ಮುಂದೆ ಮುಂದೆಗೂ ಆಗಬೇಕು. ಅವರಿಗೆ ಜಯವಾಗಬೇಕು. ಸ್ವಾಮಿ ಶಿವಾನಂದ ಸರಸ್ವತಿ ಋಷಿಕೇಶ್ವರ ದಿವ್ಯ ಜೀವನದಿಂದ ಸಂಗ್ರಹಿತ. ಸಂಸಾರವು ಸಾಕಾದರೆ ಸತ್ತು, ಪಾರಮಾರ್ಥವು ಬೇಕಾದರೆ ಬೆಳಕು, ಬಿಡುವುದೆಂದರೆ ಹೊಯ್ಕು. ಈ ಗುರುದೇವ ಆತ್ಮಾನಂದದ ಒಂದು ವಾಣಿ. ನಿಮಿಷಾರ್ಥವಾಗಲೇ ನಿಮ್ಮ ಜನ್ಮದಿಂದ ಯಾರ ಜನ್ಮೋತ್ಸವ ಶರೀರಕ್ಕೆ ಅದು ವ್ಯರ್ಥ. ಅದು ಅಭ್ಯಾಸದಲ್ಲಿ ತೋರಿದ್ದು. ಎಲ್ಲ ವ್ಯವಹಾರವೂ ಅಭ್ಯಾಸದಲ್ಲಿದೆ. ಎಲ್ಲ ಪ್ರಮಾಣ ತರಕಾರಿಗಳು ಅಭ್ಯಾಸಗಳಿವೆ. ವ್ಯವಹಾರಿಕ ಎಚ್ಚರಿಕೆಯಲ್ಲಿ ಮಾತ್ರ. ಮನಸ್ಸು ಶುದ್ಧ ಇರಲಾರದು. ಮನುಷ್ಯನಿಗೂ ಕನಸಿಗೆ, ಎತ್ತರಕ್ಕೂ ಎತ್ತರಕ್ಕೆ, ನಿದ್ರೆಯಲ್ಲಿ ಅವು ಯಾವುದೂ ಇರಲಾರದು. ಈಗ ನಿಜವೇ ಎತ್ತರಾಗಿ ನಿಜದಲ್ಲಿರುವುದೇ ಕೆಲಸ. ನಿಜದ ಎತ್ತರವನ್ನು ಹೊಂದಲಿಕ್ಕೆ ಬೇಕಾದ ನಿಜದ ಜ್ಞಾನವನ್ನು ಕೊಟ್ಟರೆ ಇದೆಲ್ಲವೂ ಗುರುತಿಸಿ. ಅಂದರೆ ಏನಯ್ಯೋ ಕಂಡ ಕಂಪನ ಬಂದೆ ನಿಜ ಸ್ವರೂಪದ ಜ್ಞಾನದಿಂದ ಅಭ್ಯಾಸ ಜ್ಞಾನವನ್ನು, ದೇಹಾದೇವ ತಾನೆಂಬ ಅಭ್ಯಾಸ ಜ್ಞಾನವನ್ನು, ದೇಹಾದೇವ ತಾನಲ್ಲವೆಂಬ ನಿಜ ಜ್ಞಾನದಿಂದ ಸಮಾಹಿತನಾಗಿ ತೆಗೆದುಹಾಕಿ ತಾನೇ ತಾನಾಗಿರುವುದು. ಆನಂದವೇ ಆನಂದವಾಗಿರುವುದು, ಆನಂದವೇ ಇರುವುದು. ಇದಕ್ಕೆ ಎಲ್ಲ ಅಧ್ಯಾತ್ಮ ವ್ಯವಸಾಯವು. ಅಂದರೆ ಅಭ್ಯಾಸ ನಿವಾರಣೆ ಹೊರತಾಗಿ ಬಾಕಿ ಇತರವೆಲ್ಲ ವ್ಯರ್ಥ. ಮತ್ತಷ್ಟು ದೇಹಾದಿ ಅಭ್ಯಾಸವು ಗಟ್ಟಿಯಾಗುತ್ತದೆ. ಆದ್ದರಿಂದ ವಿವೇಕ, ವೈರಾಗ್ಯ, ನೀತಿ, ಶ್ರವಣ, ಮನನ, ನಿಧಿಧ್ಯಾಸನ ಅಂದರೆ ಆತ್ಮವಿಚಾರ, ಪಠನ, ಚಿಂತನ, ನಿಧಿಧ್ಯಾಸನ, ಪರಸ್ಪರ ಪ್ರಬೋಧನ ಇವುಗಳನ್ನು ಬಿಟ್ಟು ಬಾಕಿ ಎಲ್ಲವೂ ವ್ಯರ್ಥ. ಅಂತೆಯೇ ನಡೆಯುತ್ತೆ. ಎಲ್ಲ ಗ್ರಾಮಗಳಲ್ಲಿ ಉತ್ಸವಾದಿಗಳನ್ನು ಬಿಡಿಸಲಾಗಿದೆ. ಅಂದರೆ ಹೆಣ್ಣು ಉತ್ಸವ, ಪಾಲಿಕೆ ಉತ್ಸವ, ಜನ್ಮೋತ್ಸವ ಮತ್ತು ಪಾದಪೂಜೆಯನ್ನು ಬಿಡಿಸಿದೆ. ಕೇವಲ ಆತ್ಮ ಸ್ಮೃತಿಯನ್ನು ಅಳವಡಿಸಿಕೊಳ್ಳುವುದನ್ನು ನಿಲ್ಲಿಸುವುದು. ಅನೇಕರ ಸಂಘ ಆಗುವಂಥದ್ದು ಉಳಿಯುವುದು. ಶಬ್ದ ಜಾಲ ಪಾಲಿಕೆಯಾಗಬೇಕು. ತತ್ವ ವ್ಯವಹಾರ ಪ್ರಮಾಣಗಳಂತೆಯೇ ದೂರಬೇಕು. ಅಂತಃಕರಣ ಪರಿಪಕ್ವತೆಯ ಮೂಲಕ ಪ್ರಥಮ ಅನುಭವದಿಂದವಾದದ್ದೇ ಇರುವುದು ಕೇಸರಿ. ಎಲ್ಲರೂ ಆತ್ಮ ವಿಚಾರದಲ್ಲಿ ಇರುವುದನ್ನು ಹೀಗೆ ತಿಳಿಸಲಾಗಿದೆ. ತನ್ನ ಬಿಟ್ಟ ಎರಡನೇ ವಸ್ತುಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಅದು ಎಲ್ಲ ವ್ಯರ್ಥ. ಯಾಕಂದ್ರೆ ಅವು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ತೋರೆ ಅಡಿಗೆ ಹೋಗಿಬಿಡ್ತಾವೆ. ನಮಗೆ ಕಾಯಂ ಇರಬೇಕ, ಸುಖ ಬೇಕಾಗಿತ್ತಂದ್ರೆ ಯಾವುದು ಕಾಯಂ ಅದ ಅದ್ರ ಕಡೆ ಲಕ್ಷ ಕೊಡು. ವಿಷಯ ವಸ್ತುಗಳೆಲ್ಲ ತೋರು ಅಡಗು ಹೋಗಲ್ಲ.
ಯಾವಾಗಲೂ ಇದ್ದ ಸುಖ ನಿನಗೆ ಬೇಕಾಗಿತ್ತು, ಏನೋ ತೂರು ಹಿಡ್ಗೋದು ಬೇಕಾಗಿತ್ತು. ನಮ್ಮೊಳಗೆ ಐತಿ ನಮಗೆ ಬೇಕಾದದ್ದು, ಇದನ್ನು ತಿಳಿಸ್ಕೊಡೋರು ಬೇಕಾಗ್ಯಾರ. ನಮ್ಮ ಸುದ್ದಿ ಹೇಳೋರು ನಮಗೆ ಬೇಕಾಗ್ಯಾರ. ನಮ್ಮ ಸುದ್ದಿ ಬಿಟ್ಟು ಬಾಕಿದವ್ರು ಹೇಳೋರು ತಗೊಂಡು ನಾವೇನು ಮಾಡೋದು? ತನ್ನ ಬಗ್ಗೆ ಯಾವ ಊರೊಳಗೆ, ಯಾವ ಮನೆಯೊಳಗೆ, ಯಾವ ವಿಶ್ವವಿದ್ಯಾಲಯದೊಳಗೆ ಮಾತಾಡ್ತಾರೆ ಹೇಳ್ರಿ? ಏನು ಮಾಡೋದಿಲ್ಲ, ತನ್ನ ಬಿಟ್ಟ ಅನ್ಯದ್ರ ಬಗ್ಗೆನ ವ್ಯರ್ಥವಾಗಿ ಕಾಲು ಕಳಿಲಿಕ್ಕತ್ತೇವೆ ನಾವು. ಏನು ಅದನ್ನು ಮಾಡ್ಕೊಂಡು ಸುಖ ಹೊಂತೇನೆ, ಇದನ್ನು ಮಾಡ್ಕೊಂಡು ಸುಖ ಹೊಂತೇನೆ ಅಂತ ಹೊರಟೇವಿ ನಾವು. ಅದೇ ಪ್ರಯತ್ನ ನಡೆಸೇವಿಲ್ಲ, ಮಾಡ್ಕೊಂಡು ಅಲ್ಲಿ ಈಗ ಶರೀರ ಇದರಿಂದ ಸುಖಿಯಾಗಿ ಏನು ಇದರಿಂದ ಸುಖ ಹೊಂದಿಲ್ಲ ಅಂದ್ರೆ ಇನ್ನೊಂದು ಶರೀರ ಮಾಡ್ಕೊಳಕ್ ಹೊಂಟಿಯಲ್ಲೋ. ಆರಾಮಿರ್ಬೇಕಂತಂದ್ರೆ ಏನಾರು ಮಾಡೋದು ಬೇಕಾಗಿತ್ತು, ಏನು ಸುಮ್ಮನೆ ಇರೋದು ಬೇಕಾಗಿತ್ತು? ಸುಮ್ಮನೆ ಇದ್ದಾಗ ಆರಾಮ್ ಗೊತ್ತಾಗೈತಿ, ಏನಾರು ಮಾಡಿದಾಗ ಗೊತ್ತಾಗೈತಿ ನಿನಗೆ ಆರಾಮು. ಸುಮ್ಮನೆ ಇರೋದು ಭಾಳ ಕಠಿಣ ಆಗೈತಿ. ನಾವು ಏನಾರ ಮಾಡಿದ್ರೆ ಸುಖ ಸಿಗ್ತೈತೆ ಅನ್ನೋ ವಾಸನ ಒಳಗೆಲ್ಲ ತಯಾರಾಗಿಬಿಟ್ಟವು. ಜನ್ಮ ಜನ್ಮಾಂತರವು ಪೂರ್ಣ ವಾಸನವನ್ನು ನಾಶ ಮಾಡಿಕೊಂಡಾಗ ನಮಗೆ ದಾಣ ಹೋಗ್ಬೋದೈತಿ ನೋಡ್ರಿ. ಸುಮ್ಮನೆ ಇದಾಗಿ ಬರ್ತೈತಿ. ಏನಾರು ಮಾಡ್ಕೊಂತ ಬಂದು ಹಗರಾಗಿಬಿಟ್ಟೈತಿ ನಮ್ಗೆ. ಅದ್ರ ಪರಿಣಾಮ ಏನಾಕೈತಿ ಅನ್ನೋದು ವಿಚಾರಣೆ ಮಾಡೋದು ನಾವು. ಮಾಡಿದ್ದು ಏನು ಉಳ್ದೈತಿ ಹೇಳಿ ನೀವು? ಏನು ಮಾಡಿದ್ರು ನನಗೆ ತೃಪ್ತಿ ಇಲ್ಲ. ಎದರಿಂದ ತೃಪ್ತಿ ಆಕೈತಿ ಅಂದರೆ, ತನ್ನ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಎಲ್ಲ ಕಾಮನೆಗಳು ಸ್ವರೂಪದಲ್ಲಿ ಮಾತ್ರ ತೃಪ್ತಿಯನ್ನು ಹೊಂತು. ಏನು ಇಡೀ ಎಚ್ಚರಿಕೆ ವ್ಯವಸ್ಥೆದಾಗ ಏನು ಮಾಡಿದ್ರು ನಿನಗೆ ತೃಪ್ತಿ ಇಲ್ಲ ನೋಡಿ. ಎಚ್ಚರಿಕೆ ವ್ಯವಸ್ಥೆನ ಬಾದನ್ನು ಹೊತ್ನ್ಯಾಗ ಅದ್ರ ಕಡೆ ಯಾಕೆ ಲಕ್ಷ್ಯ ನಿನಗೆ? ನಿದ್ದೆಯೊಳಗಿದ್ರೆ ನೆನಪು ಐತೇನ? ಎಚ್ಚರಿಕೆ ನೆನಪಿಲ್ಲ ಅಂತೇಳಿ ಆರಾಮ ಇದ್ದಲ್ಲಿ. ಅಲ್ಲಿ ಇಂದ್ರಿಯಗಳ ಗದ್ದಲಿಲ್ಲ, ಯಾವ ವಿಷಯದ ಗದ್ದಲನೇ ಇಲ್ಲ ಅಲ್ಲಿ. ವಿಷಯದ ಸಂಪರ್ಕ ಹೋಗಿಲ್ದಾಗ ಹೆಂಗಿದ್ದಿ, ಈಗ ಹೆಂಗೈತಿ ನೋಡ್ಕೊ. ಈ ತೋರಿಕೆ ವ್ಯವಹಾರ ಏನದ ಎಲ್ಲ ನಿನ್ನ ಕಲ್ಪಿತ ಪುರುಷನ ವಿಕಲ್ಪನೆ ಇದೆಲ್ಲ. ನೀನೇ ಕಲ್ಪಿಸ್ಕೊಂಡ ನೀನೇ ದುಃಖ ಪಡ್ಲಿಕ್ಕೆ ಹತ್ತೀನಿ. ಇದು ಕಲ್ಪನಾ ಎಲ್ಲ ಅಡಿಗಿದಾಗ ಹೆಂಗೈತಿ ಅದನ್ನ ಅಭ್ಯಾಸ ಮಾಡಿ. ಆನಂದದ ಪ್ರಸಂಗಗಳನ್ನು ಮರೆಯಬಹುದೇ ಹೊರತು ಆನಂದವನ್ನು ಮರೀಲಿಕ್ಕೆ ಆಗುವುದು. ಆನಂದವನ್ನು ಮರೆತಿದ್ರೆ ಯಾರು ಅದನ್ನು ಬೇಡಾಕ್ ಬರ್ತಿದ್ದಿಲ್ಲ. ಪ್ರತಿಯೊಂದು ಜೀವಿ ಆನಂದವನ್ನು ಬೇಡ್ತಾರಂದಿಂದ ಅದು ಗೊತ್ತದ, ಮರ್ತಿಲ್ಲ ಅದನ್ನು. ಗೊತ್ತಿಲ್ಲದ್ದು ಬೇಡ ನೋಡೋಣ, ಯಾರು ಬೇಡ್ತಾರ? ಆನಂದವನ್ನು ಬೇಡ್ತಾನ ಅದು ಗೊತ್ತೈತಿ. ಯಾವಾಗ ಗೊತ್ತೈತಿ ಅನ್ನೋದು ನಮಗೆ ಮರುವಾಗಿದೆ. ಸುಮ್ಮನೆ ಇದ್ದಾಗ ಅದು ಗೊತ್ತಾಗೈತಿ ಅನ್ನೋದು ಗೊತ್ತಿಲ್ಲದಕ್ಕೆ ಏನಾರ ಮಾಡಿ ಅದನ್ನು ಹೊಂದ್ಬೇಕಂತ ಹೊಂಟೀವಿ. ಏನಾರ ಮಾಡೋ ಕೆಲಸ ಇಲ್ಲ. ಯಾವುದೇ ಪ್ರಾಣಿ ಆನಂದವಿಲ್ಲದೆ ಜೀವಿಸಲಾರದು. ನಿತ್ಯಾನಂದದ ಸ್ಥಿತಿ ನಮಗೆ ಅನುಭವಕ್ಕೆ ಬರಬೇಕಾತಂದ್ರೆ ಈ ಪರಿಚ್ಛನ್ನತ್ವ ಭಾವ ಇಟ್ಕೊಂಡು ಕೂತ್ರೆ ಆಗುದಿಲ್ಲ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುದು, ತೋರು ಹಿಡಗೋದು. ಅದು ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ. ಸುಖದಿಂದ ಇರಬೇಕನ್ನೋ ಹಂಗಿದೆ. ನಿತ್ಯವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ. ಎಲ್ಲ ಕಾಲದೊಳಗೂ ಇರ್ಬೇಕು. ನೀ ಹೆಂಗೆ ಕಾಯಮಿದಿ ಹಂಗೆ ಎಲ್ಲ ಕಾಲದೊಳಗೂ ಅದಾವು ನೀವು ವಿಷಯ ವಸ್ತುಗಳು. ಕಲ್ಪಿಸ್ಕೊಂಡಾಗ ತೋರ್ತವು. ಈ ಕಲ್ಪನೆಗಳೆಲ್ಲ ಆಧಾರ ಯಾರು ನಿನಗೆ? ಈ ಕಲ್ಪನೆಗಳಿಗೆ ಆಧಾರನ ನೀನದಿಯಲ್ಲ. ನಿನ್ನಲ್ಲಿ ಉದಯ ಆಗಿ ನಿನ್ನಲ್ಲಿ ಅಡಗ್ತಾವ. ಆದರೂ ನೀ ಇರುವಂಗದ ಅದಿ, ನಿನಗೇನೂ ಮಾಡಿಲ್ಲ. ಈ ಕಲ್ಪನೆಗಳ ವ್ಯವಹಾರದಿಂದ ನಿನ್ನ ಇರುವಿಗೆ ಏನೂ ಬಾಧೆ ಆಗಿಲ್ಲ. ಒಬ್ರಿಗೊಬ್ರು ಪ್ರೀತಿಯಿಂದ ನಡ್ಕೊಳಕ್ ಕಲ್ಕೋರಿ. ಇದೇ ಪೂಜೆ. ನಿಜವಾದ ಪೂಜೆ ಅಂದ್ರೆ ಇದ. ಯಾರು ಕೂಡ ವೈರತ್ವ ಕಟ್ಕೊಳಕ್ ಹೋಗ್ಬಾರ್ದು. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ನಿನಗ ಹಾನಿ ಮಾಡ್ತೈತಿ. ಮುದುಕಾದ್ರೂ ಇನ್ನ
ಎಲ್ಲರೂ ಕೂಡ ವೈರಿಲ್ದ ಇರಕ್ಕೆ ಬರೋದಲ್ವ ನಿಮಗೆ? ಹ್ಞೂ ಎಲ್ಲಿವರೆಗೆ ವಿಷಯದ ಆಶಯ ಇರ್ತೈತಿ ಅಲ್ಲಿ ತನಕ ನೆಮ್ಮದಿ ಇಲ್ಲೇ ಇಲ್ಲ ನಮಗೆ. ವಿಷಯದ ಭ್ರಾಂತಿ ನಿರಸ ಆಗುವವರೆಗೂ ಸಮಾಧಾನ ಶಾಂತಿ ಎಲ್ಲಿಂದ ಬರಬೇಕು ಹೇಳಿ? ವಿಷಯದ ಭ್ರಾಂತಿ ನಿರಸನ ಆಗ್ಬೇಕಾತಂದ್ರೆ ನಿನ್ನ ಸ್ವರೂಪ ಜಾಗೃತಿಯನ್ನು ಹೊಂದುವುದು ಒಂದೇ ಇದಕ್ಕೆ ಉಪಾಯ. ಅದಕ್ಕೆ ಅದನ್ನು ಮೊದಲು ಮಾಡ್ಕೋ ಕೆಲಸ. ಧರ್ಮ ಅರ್ಥ ಕಾಮ ಇವುಗಳಲ್ಲಿ ತೊಡಗಿದವರು ಪಶುಗಳವರು ಅಂತ. ಬರೇ ಮನೆ ಪ್ರಾಮಾಣಿಕತನದಿಂದನೂ ಬರೀ ವಿಷಯ ಸಂಗ್ರಹ ಮಾಡ್ಕೋತ ಕೂಡೋದು ಅದು ಒಂದು ಪಶುವೃತ್ತಿ ಇನ್ನೂ ಹೋಗಿಲ್ಲ ಅಂತ. ದೇವತೆಗಳನ್ನು ಸುಧಾ ಅವು ಇನ್ನೊಬ್ಬರು ಕೆಡಕಾಗಲಂಗೆ ವಿಷಯ ಗಳಿಸಿ ಭೋಗ ಮಾಡ್ಬೇಕನ್ನೋ ಪುಣ್ಯ ಕರ್ಮಗಳನ್ನು ಮಾಡಿ ಸುಖ ಹೊಂದಬೇಕನ್ನೋ ಅದು ಪಶುವೃತ್ತಿನ ಅಂದ. ಅದನ್ನೇ ಮಾಡ್ಕೋತಕ್ಕೋದು ಅದರಿಂದ ತೃಪ್ತಿ ಐತೆ ನೋಡ್ಕೊ. ದೇವವೃತ್ತಿಗೆ ಸುಧಾ ಇದು ಹೊಳಿತಲ್ಲ. ದೇವಾತೀತ ವೃತ್ತಿಯನ್ನು ಪಡೆದಾಗ ಇದರ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ನೋಡ್ರಿ. ನಿಷ್ಣಾತೋ ಅಪೀಚೆ ವೇದಾಂತೆ ಸಾಧುತ್ವಂ ನ ಇತಿ ದುರ್ಜನ ಅಂತ. ನೀವು ವೇದಾಂತದೊಳಗೆ ದಿನ ಅದರಾಗ ಅದನಪ್ಪ ಹೇಳ್ತಾನೆ ಕೇಳ್ತಾನಂದ್ರು ಸುಧಾ ದುರ್ಜನತ್ವ ಹೋಗಿರ್ಬೋದು. ದುರ್ಜನತ್ವ ಹೋಗಲಿಲ್ಲ ಅಂದ್ರೆ ನಾವು ಸಾಧುತ್ವವನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಏನು ಚಿರಂ ಜಲನಿಧೌ ಮಗ್ನಃ ಮೈನಾಕಂ ಏವ ನ ಮೃದುತ್ವಂ ಅಂತ. ಈ ಮೈನಾಕ ಪರ್ವತವನ್ನು ಬೇಕಾದಷ್ಟು ವರ್ಷ ಸಮುದ್ರದಾಗ ನೆನೆ ಇಟ್ಟರು ಅದು ಮೆತ್ತಗನ ಆಗೋದಿಲ್ಲ ಅಂತ. ಹಂಗೆ ದುಷ್ಟ ಸ್ವಭಾವ ಇಲ್ಲದವ ಇದ್ರಾಗಿ ಬೇಕಾದಂಗೆ ಹೇಳ್ತಾನೆ ಕೇಳ್ತಾನೆ ಅಂದ್ರೆ ಸ್ವಭಾವ ಹೋಗುದಿಲ್ಲ. ಏನು ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ, ಏನು ಹೇಳಿದ್ರು ಸುಧಾರಿಸೋದಿಲ್ಲ ಮತ್ತು ಚಳಿನೇ ಬಿಡೋದು. ಏನು ಸುಖದಿಂದ ಇರಬೇಕನ್ನೋರು ಎಲ್ಲೋ ಒಬ್ಬರು ಸಿಗ್ತಾರೆ. ಏನು ಅವರು ಇದ್ರ ಕಡೆ ಲಕ್ಷ ಕೊಡ್ತಾರೆ. ಮೋಕ್ಷವನ್ನು ಹೊಂದಬೇಕನ್ನ ಒಬ್ಬನ ಶ್ರೇಷ್ಠವಾದ ಮನುಷ್ಯ, ಶ್ರೇಷ್ಠ ಪುರುಷ ಅಂತ ನಾವು ಪುರುಷೋತ್ತಮ ಅಂತ ಅವಂಗ ಅಂತಾರೆ. ಮುಕ್ತಿಯನ್ನು ಜಗತ್ತಿನ ಆಗುಗಳ ಕಡೆ ಗಮನ ಕೊಡದ ಕೇವಲ ಇರುವಿನ ಕಡೆ ಎಲ್ಲ ಕೊಡ ಅವ ಪುರುಷೋತ್ತಮ ಅಂತ. ಏನು ಪುರುಷ ಅಂದ್ರೆ ಪರಿಪೂರ್ಣವಾದಂಥ ಇರುವಿನ ಸ್ಥಿತಿ, ಅವಾಗ ಪುರುಷ ಅಂತ. ಏನು ಉತ್ತಮವಾದ ಪುರುಷರಲ್ಲಿ ಅವ ಮೋಕ್ಷವನ್ನು ಹೊಂದಬೇಕನ್ನ ಮುಕ್ತಿ ಇಚ್ಛೆಯನ್ನು ಹೊಂದಿದವ. ಕಾಮ ಕ್ರೋಧ ಪಂಚಕ್ಲೇಶಾದಿಗಳು ಈಶನತ್ರಯಗಳು ಕರ್ತೃತ್ವ ಭೋಕ್ತೃತ್ವ ಇವು ಒಳಗದವೋ ಏನು ಹೊರಗದವೋ? ಒಳಗದಾವಿಲ್ಲ, ಮನಸ್ಸಿನೊಳಗದಾವಿಲ್ಲ. ಮತ್ತು ಇವನು ಮನಸ್ಸಿನೊಳಗೆ ತೆಗೆದು ಹಾಕುವ ಕೆಲಸ ನಾವು ಮಾಡಬೇಕಾಗಿತ್ತು. ವಿಚಾರನ ಇದಕ್ಕೆ ಸಾಧನ. ಯಾವುದೋ ಆತ್ಮವಿಚಾರದ ಅಭ್ಯಾಸದಾಗ ನಿರಂತರ ತೊಡಗೋದ್ರಿಂದ ಇವೆಲ್ಲ ಕಾಮಕ್ರೋಧಾದಿಗಳಿಗೆ ಅವಕಾಶನೇ ಸಿಗೋದಿಲ್ಲ. ವಿಷಯ ಚಿಂತನೆ ಮಾಡಾಕತ್ತಿದ ಕೂಡಲೇ ಅವು ಬರ್ತಾವೆ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದರೆ ಕಾಮಕ್ರೋಧಾದಿಗಳು ಎಲ್ಲಿಂದ ಬರಬೇಕು? ಎಲ್ಲ ಅನರ್ಥಗಳು ಕಾಮಕ್ರೋಧಾದಿಗಳು ತಯಾರಾಗಬೇಕಾದ್ರೆ ವಿಷಯದ ಚಿಂತನೆ ಚಾಲುವಾದ ಕೂಡಲೇ ಚಲೋಕಮ್ಮ. ಅದಕ್ಕೆ ತೊರೆ ವಿಷಯವನ್ನು ಅಂತ ಹೇಳಿದ್ದು. ಏನು ಕಾಮಕ್ರೋಧಾದಿಗಳನ್ನು ಕಳ್ಕೊಂಡು ಅಂತಃಕರಣ ಸ್ವಚ್ಛ ಮಾಡ್ಬೇಕಂದ್ರೆ ವಿಷಯ ಚಿಂತನೆಯನ್ನು ಕೈ ಬಿಡೋದು. ಈ ದೇಹನೂ ನಾನಲ್ಲ, ದೇಹಿನೂ ನಾನಲ್ಲ, ನೀವು ಯಾವುದೂ ನಾನಲ್ಲ. ಇದು ದೇಹನೂ ನಾನಲ್ಲ, ಇದನ್ನು ತಿಳಿಯವನು ನಾನಲ್ಲ. ತನಗಣ್ಯವಾಗಿ ಸದ್ವಸ್ತು ಇಲ್ಲೇ ಇಲ್ಲ, ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಅಸದ್ವಸ್ತುವಿಗೆ ಸಾಕ್ಷಿಯಾಗಿ ಅದೇನಂದರೆ ಅಸದ್ವಸ್ತು ಖರೆ ಇದ್ದರೆ ಇದಕ್ಕೆ ಸಾಕ್ಷಿನೂ ಖರೆ ಆಗಬೇಕಕ್ಕೆ.
ಅದು ಇಲ್ಲ ಇಲ್ಲ ಅಲ್ಲ ನೀ ಸಾಕ್ಷಿ ಇರ ಎಲ್ಲಿದೆ ತೋರಿಕೆನ ಇಲ್ಲ ಅಂದ್ಮ್ಯಾಗ ಅದಕ್ಕೆ ಸಾಕ್ಷಿ ಭಾವನೂ ಸುಧಾ ಇಲ್ಲ ಇಲ್ಲ. ಎಲ್ಲಿ ತನಕ ಅಜ್ಞಾನದ ಭಾವ ಇರ್ತದೆ ಅಲ್ಲಿ ತನಕ ಅಜ್ಞಾನಕ್ಕೆ ಸಾಕ್ಷಿಯಾಗಿರ್ತಾನೆ. ಅಜ್ಞಾನ ಹೋದ ಕೂಡಲೇ ಅಜ್ಞಾನಕ್ಕೆ ಸಾಕ್ಷಿನೂ ಹೋಗಿಬಿಡ್ತದೆ. ನಾನು ಇದ್ದೇನೆ ಅನ್ನುವಂಥ ಇರುವಿನದ ಎಲ್ಲದರೊಳಗೂ ಅದ ಇದು ಯಾವಾಗಲೂ ಇದ್ದದ್ದು. ಏನು ಮಾಡಿರೋ ಅದನ್ನು ತೆಗೆದು ಹಾಕಾಗೋದು. ನೀ ಇಲ್ಲದಂಗೆ ಯಾವಾಗ ಕೇಳು. ನೀನಿಲ್ಲದ ದೇಶ ಕಾಲಗಳು ಇಲ್ಲ, ಎಲ್ಲ ಕಾಲದೊಳಗೂ ಇರೋ ಅದ್ರ ಕಡೆ ಲಕ್ಷ್ಯ ಕೊಡು. ಎಲ್ಲ ಅವಸ್ಥೆಗಳಲ್ಲಿ ಇರುವುದ, ಅವಸ್ಥೆಗಳು ಇಲ್ಲದಾಗೂ ಅದ ಐತಿ. ಇದ್ದೇನೆನ್ನುವ ತಿಳುವಳಿಕೆಯನ್ನು ಯಾವುದಾದ್ರೂ ಯಾರಾದರೂ ಬಂದು ಹೇಳಿದ ಮ್ಯಾಗ ಗೊತ್ತಾತನು? ಹಿಂಗೆ ಮಾಡಿದ ಮ್ಯಾಗ ಬೇಷಕತೆ ಅನ್ನೋದು ಅದಲ್ಲ. ಆ ಬೇಷ ಅನ್ನೋ ತಿಳುವಳಿಕೆ ನಿನಗೆ ಮಾಡಿದ ಮ್ಯಾಗ ಗೊತ್ತಾಯ್ತೋ ಇನ್ನು ಮೊದಲಾಗ ಗೊತ್ತಾಯ್ತೋ ಹೇಳು. ಮೊದಲಿಗೆ ಗೊತ್ತಾದದ್ದ ನಿನಗೆ ಆನಂದ. ಏನು ಎಲ್ಲ ಕಲ್ಪನೆಗಳಿಗೆ ಆಧಾರ ನೀವು ಅದಿರುವ ಏನ ನಿಮಗೆ ಆಧಾರವಾಗಿ ಕಲ್ಪನೆಗಳದಾವೋ? ಮೊದಲಿಗೆ ನಾನು ಇದ್ದೇನೆ ಅನ್ನೋ ತಿಳುವಳಿಕೆ ನಿನಗೆ ಮೊದಲು ಐತೇನು? ಸಂಶಯ ಐತೇನು? ಮತ್ತು ನಾನು ಇದ್ದೇನೆ ಅನ್ನೋ ಇದ್ರೊಳಗೆ ನಿನಗೆ ಯಾರಿಗಾರ ಸಂಶಯ ಐತೇನು? ಯಾವುದಾದ್ರೂ ನಿನಗೆ ಇದ್ದದ್ದು ಅನ್ಯವಾಗಿ ಬಂದ ನೀ ದೀಪ ಅಂತ ಹೇಳಿದ ಮ್ಯಾಗ ಬಂತನೋ ಅದು ಮೊದಲೇ ನಿನಗೆ ಗೊತ್ತೈತಲ್ಲ. ಎಲ್ಲಿಗಾದರೂ ಹೊರಗೆ ಅದನ್ನು ಕಂಡುಕೊಂಡ್ಯಾ? ಎಲ್ಲಾರು ಹೊರಗೆ ಅದನ್ನು ಕಂಡುಕೊಂಡೆ? ಹೊರಗಿನ ವಸ್ತುಗಳ ಮುಖಾಂತರ ಕಳ್ಕೊಂಡೇನ ಅದನ್ನು? ಏನು ನಿನ್ನೊಳಗೆ ಕಂಡುಕೊಂಡದ್ದೈತೆ? ಅನ್ಯ ಭಾವ ಏನೂ ಇಲ್ಲದಾಗ ತನ್ನ ಭಾವನ ಐತಲ್ಲಿ. ಮೊದಲಿಗೆ ಅದು ಅನುಭವಕ್ಕದದ್ದು. ಎಲ್ಲ ಭಯಭೀತಿಗಳನ್ನು ಕಳ್ಕೊಳ್ಳುವಂಗಿದ್ರೆ ಸ್ವರೂಪದ ಕಡೆನೇ ಲಕ್ಷ್ಯ ಕೊಡ್ಬೇಕು ನಾವು. ಯಾವುದು ಚಿಂತೆ ಇರಬಾರ್ದು, ಆರಾಮಿರ್ಬೇಕಪ್ಪ, ಯಾವುದು ಭಯಭೀತಿ ಇರಬಾರ್ದು ಅನ್ನುವಂಗಿದ್ರೆ ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಒಮ್ಮೆ ಅದರ ಅನುಭವ ನೀವು ಮಾಡ್ಕೊಂಡೆ ಅಂದ್ರೆ ಎದಕ್ಕೂ ಅವ ಕಣ್ಣ ತೆಗೆದು ನಾನು ಯಾರಿದ್ದೇನೆ ಅನ್ನೋದು ತಿಳಿದೇ ಇಲ್ಲದರ ಮೂಲಕ ಇವೆಲ್ಲ ಭಯಭೀತಿಗಳು ನಮ್ಗೆ ಉಂಟಾಗಿವೆ. ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ಭಯಭೀತಿ ಎಲ್ಲಿ ಚೇಟ್ರಿ? ನೀನೇ ಕಲ್ಪಿಸ್ಕೊಂಡಿ ಅದನ್ನು. ಏನು ಇದ್ದ ವಸ್ತುವಿನಲ್ಲಿ ಇಲ್ಲದ ಕಲ್ಪನೆ ಮಾಡ್ಕೊಂಡು ನೀನೇ ಮಾಡ್ಕೊಂಡ್ಕೊಂತಿ. ಹಗ್ಗದೊಳಗೆ ಹಾವಿನ ಕಲ್ಪನೆ ಮಾಡ್ಕೊಂಡಂಗೆ, ಕಪ್ಪಿ ಚಿಪ್ಪಿನಲ್ಲಿ ಬೆಳೆ ತಿಳುವಳಿಕೆ ಮಾಡ್ಕೊಂಡಂಗೆ, ಮೂಟ ಮರದಾಗ ಕಳ್ಳನ ತಿಳುವಳಿಕೆ ಮಾಡ್ಕೊಂಡಂಗೆ. ಯಥಾರ್ಥ ಬಡ್ಡಿ ತಿಳುವಳಿಕೆ ಮಾಡ್ಕೊಂಡಾಗ ಕಳ್ಳ ಎಲ್ಲಿದ್ದಾನೆ? ಕಪ್ಪಿ ಚಿಪ್ಪಿನ ತಿಳುವಳಿಕೆ ಮಾಡ್ಕೊಂಡಾಗ ಬೆಳ್ಳಿ ಎಲ್ಲಿದೆ? ಭ್ರಾಂತಿಯಿಂದ ಆಗೈತೆ. ಹಂಗೆ ಯಥಾರ್ಥ ಹಗ್ಗದ ತಿಳುವಳಿಕೆ ಮಾಡ್ಕೊಂಡಾಗ ಹಾವು ಇಲ್ಲ ಇಲ್ಲ, ಭಯ ಅನ್ನೋದಿಲ್ಲ, ಉಳಿದಿಲ್ಲ ನಿನಗೆ. ನಾನು ಇದ್ದೇನೆನ್ನುವ ತಿಳುವಳಿಕೆ ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗೋದಿಲ್ಲ. ಅನುಭವಕ್ಕೆ ಗೋಚರದ, ಅನುಭವಕ್ಕೆ ಮಾತ್ರ ಗೋಚರದ. ಅಂತಃಕರಣ ಜಾಗೃತಿ ಇದ್ದಾಗ ಆ ಇರುವಿನ ತಿಳುವಳಿಕೆ ಇಲ್ಲದಕ್ಕೆ ಬುದ್ಧಿಯ ಗುಣಧರ್ಮಗಳನ್ನು ಅದರ ಮೇಲೆ ಆರೋಪ ಮಾಡ್ತದೆ. ನಿದ್ದೆ ಎತ್ತಿದಾಗ ಇವೆಲ್ಲ ಎಲ್ಲಿದ್ದಾವೆ? ಮನ ಬುದ್ಧಿಯಾದಿಗಳೆಲ್ಲ ಅಡಿಗಿರ್ತಾವೆ. ಅಲ್ಲಿ ಯಾರ ಮ್ಯಾಗ ಆರೋಪ ಮಾಡ್ತೀವಿ? ಅರಿವು ಇರುವ ಆನಂದ ಎಂದಾರ ಬದಲಾಗಿದ್ದೇನು? ಎಂದೂ ಬದಲಾಗಿಲ್ಲ. ಎಲ್ಲವನ್ನು ಅರಿತಕ್ಕಂಥ ಅರಿವು ಇದಕ್ಕಿದ್ದಂಗೆ ಐತಿ. ಅದರ ತಿಳುವಳಿಕೆ ಮಾಡ್ಕೊಳ್ಳೋದ ಹೊರತು ಗತಿ ಇಲ್ಲ ಯಾರಿಗೆ. ಎಷ್ಟು ದಿನ ಮಾಡ್ಕೊತ ಬಂದಿಯಲ್ಲ ಅರಿವಿಸ್ಕೊಳ್ಳೋದು ತೋರಿಕೆ ಬಗ್ಗೆ ಎಷ್ಟು ಶಾಣಿತನ ಪಡೆದೇನೆಂದ್ರು ಎಲ್ಲ ವ್ಯರ್ಥ. ಏನು ಗತಿ ಆಗೈತೆ ನೋಡ್ಕೋರಿ. ದೇಶಾಭಿಮಾನ ದೇಹಾಭಿಮಾನ ಹಿಡ್ಕೊಂಡು ಕುಂತಿರಲ್ಲ, ಎಷ್ಟು ಸುಖ ಕೊಟ್ಟೈತೆ ಅದು ನಿಮಗೆ? ದೇಶಾಭಿಮಾನ ದೇಹದ ಅಭಿಮಾನ, ಈ ವಿಷಯಗಳೆಲ್ಲ ಸುಖ ಕೊಟ್ಕೊಂತ ಬಂದುಬಿಟ್ಟಿದ್ರೆ ಯಾರೂ ಸುಖ ಪಡೆದಿದ್ದಿಲ್ಲ, ಎಲ್ಲರೂ ಸುಖಿಗಳಾಗಿಬಿಡ್ತಿದ್ರು. ಶರೀರ ನಾನು ತಿಳುವಳಿಕೆ ಒಳಗಿದ್ದಾಗ ಆರಾಮದೀವೋ ಏನು? ಶರೀರ ನಾನಲ್ಲ ಅನ್ನೋ ತಿಳುವಳಿಕೆ ಇದ್ದಾಗ ನೀ ಆರಾಮದೀವೋ?
ನೀ ಹೆಂಗೆ ನಡ್ಕೋತಿ ನೋಡು, ಹಂಗೆ ಪಡ್ಕೋತಿ ನೋಡು. ನಿನ್ನನ್ನು ಕಾಡೋದು ನಿನ್ನ ಕರ್ಮನ ಕಾಡೋದು, ಮತ್ತಾರು ಕಾಡೋದಿಲ್ಲ ನಿನ್ನ. ಏನು ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದಾಕೈತಿ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟಾಕೈತಿ. ಅದು ವಿವೇಕ ವಿಚಾರಗಳಲ್ಲೇ ಮಾಡಿಬಿಟ್ಟೇವಿ, ಅದರ ಫಲ ಉಣ್ಣಾಕ್ ಬಂದೀವಿ ನಾವೆಲ್ಲ. ಈ ಶರೀರ ನಾನಂತ ಆರೋಪ ನೀನೇ ಮಾಡ್ಕೊಂಡು, ಯಾರೋ ಬಂದು ಹೇಳಿಲ್ಲ ನಿನಗೆ, ಅದಕ್ಕೆ ಸಂಕಟ ಪಡಾಕತ್ತಿ. ಈ ಆರೋಪ ಮಾಡ್ಕೊಂಡದ್ದನ್ನು ಕೈ ಬಿಡಬೇಕು, ಏನು ಹಂಗೆ ಇಟ್ಕೊಂಡು ಕುಂಡಿರ್ಬೇಕು? ನೀನೆಲ್ಲ ಆರೋಪಿತ ಭಾವ ತೆಗೆದು ಹಾಕಿದಾಗ ನೀ ಆರಾಮಿರ್ತೀನಿ ನೋಡಿ. ಆರಾಮಿನೊಳಗೆ ಯಾವುದರ ದೇಶ ಭಾಷೆ ಕಂಡಿಯೇನಲ್ಲಿ? ಆ ಶರೀರ ಬಂದು ಹೇಳ್ತೇನೆ ನಿನಗೆ ನಾನು ನೀನು ಅಂತ. ಎಲ್ಲ ಅಭಿಮಾನ ಬಿಡೋ ದೊಡ್ಡಪ್ಪ, ಅಂದ್ರೆ ಕೆಲಸ ಆಗೈತೆ ನೋಡಿ. ಮರ್ತದ್ದು ಏನೈತಲ್ಲ ಅದನ್ನ ನೆನಪು ಮಾಡ್ಕೊಳ್ಳೋದು ಬಿಗಿ ಹಾಕೊಂಡು ಕುಂತದ್ದು ನಾವು. ಶ್ರವಣದ ಬಲ ಜೋರಾದಂಗೆ ಮನನದ ಕಡೆ ಇಳಿಸ್ತದೆ ನೋಡ್ರಿ. ಅದಕ್ಕೆ ಶ್ರವಣ ತಪ್ಪಿಸ್ಕೋಬೇಡ್ರಿ ಅಂತ ಹೇಳಿದ್ದು. ಒಂದು ಹೊತ್ತು ಊಟ ತಪ್ಪಿದ್ರೂ ಶ್ರವಣ ತಪ್ಪಬಾರ್ದು. ನಾವು ಊಟದ ಸಂಬಂಧ ಇದನ್ನು ಕಳ್ಕೊತೀವಿ. ಸಂಜೆ ಮುಂದೆ ಊಟ ತಪ್ತತಿ ಅಂತ ಶಾಸ್ತ್ರಕ್ಕೆ ಬರೋದು ಬಿಟ್ಬಿಡ್ತೇವೆ. ಈಗಿನ ದಿವಸದಾಗ ಪಾಶ್ಚಿಮಾತ್ಯರು ಬೆನ್ನು ಹತ್ತಿ ನಿಜವಾದ ಅಧ್ಯಾತ್ಮವನ್ನು ಎಲ್ಲ ಮರಿಲಿಕ್ಕೆ. ಸಾಧ್ಯ ಒಂದೇ ಅದ, ನಿಂದ ಸಾಧನನೂ ಒಂದೇ ಅದ. ಗುರಿ ಒಂದೇ ಐತಿ ಅಂದ್ರೆ ಅದನ್ನು ಸಾಧನ ಮಾಡುವುದು ಹಾದಿನೂ ಒಂದೇ ಐತಿ, ಬೇರೆ ಬೇರೆ ಇಲ್ಲ ಅದಕ್ಕೆ. ಸಾಧ್ಯ ಒಂದೇ ಅದ ಅಂದ್ರೆ ಸಾಧನೆ ಹೆಂಗೆ ಭಿನ್ನಕೈತಿ? ಸಾಧಕನ ಸಾಧನೆ ಯಾವ್ದು ಇರ್ತೈತಿ ಅದು ಸಿದ್ಧನ ಲಕ್ಷಣ ಇರ್ತದೆ. ಸಾಧಕನ ಸಾಧನೆ ಏನಿರ್ತೈತಿ, ಅನ್ಯ ಭಾವನೆಗಳನ್ನೆಲ್ಲ ಅಳೆದು ತನ್ನ ಭಾವನೆಯನ್ನು ಹೊಂದು ಅವ ಸಾಧಕ. ಅವ ಅನ್ಯ ಭಾವನೆಯನ್ನು ಅಳೆದು ತನ್ನ ಭಾವದೊಳಗಿದ್ದ ಅವ ಸಿದ್ಧ. ನಿಜವಾದ ನಾನು ಯಾರೇನು ಯಥಾರ್ಥ ಜ್ಞಾನ ಮಾಡ್ಕೊಂಡ ಮ್ಯಾಗ ಎದರ ಸಂಬಂಧ ಕರ್ಮಗಳನ್ನು ಮಾಡ್ಬೇಕವ. ನಿಜವನ್ನು ತಿಳಿದ ಮ್ಯಾಗ, ನಿಜವನ್ನು ಅರಿದ ಯೋಗಿ ಅವಾಗ ಯಾವ ಕರ್ಮದ ಕಾಟ, ಭಜನೆಯಿಂದ ಅವ ಪುಣ್ಯದ ಒಡಗೂಟ. ಯಾವ್ದರ ಸಂಬಂಧ ಈ ಶರೀರ ಮನ ಬುದ್ಧಿಯಾದಿಗಳಿಗೆ ಪೀಡ ಕೊಡ್ತಾನವ, ಸಂಬಂಧ ಎಲ್ಲ ತಪ್ಪಿಸ್ಕೊಂಡವ. ಹೊರಗಿನ ಗದ್ದಲ ಎಲ್ಲ ಬಿಡ್ತಾನವ, ಇಂದ್ರಿಯಗಳ ವ್ಯಾಪಾರ, ಈ ಮನೋ ವ್ಯಾಪಾರ ಎಲ್ಲ ಬಂದ್ ಮಾಡಿಬಿಡ್ತಾನ. ನಿಜವನ್ನು ಅರಿತಾವ, ಅದರ ಅವಶ್ಯಕತೆ ಇಲ್ಲ ಅವ. ನಾವು ಅಜ್ಞಾನಿಗಳು, ಅದರಾಗ ಸುಖ ಬುದ್ಧಿ ಇಟ್ಕೊಂಡು ತಿಳ್ಕೊಂಡು ಬದೇ ಅದೇ ಅದ್ರಾಗ ಕಾಲ ಕಳಿತೇವೆ ಆಯುಷ್ಯ ಎಲ್ಲ. ಹಿಂದಕ್ಕೆ ಯಾವ ಋಷಿ ಮುನಿಗಳ ಆಶ್ರಮದೊಳಗೆ ಜಾತ್ರೆ ನಡೀತಿತ್ತು? ಜಾತ್ರೆ ಮಾಡಿದ್ರು ನಾವು. ಯಥಾರ್ಥ ತನ್ನನ್ನು ಯಥಾರ್ಥ ಜ್ಞಾನ ಮಾಡ್ಕೊಂಡು ಸುಖ ಹೊಂದಿದ್ರು. ಅನ್ಯತಾ ಜ್ಞಾನ ಯಾವಾಗ ಗಟ್ಟಿ ಇರ್ತೈತಿ ಅವಾಗ ಬಂಧನ ಮೋಕ್ಷ. ಯಥಾರ್ಥ ಜ್ಞಾನ ಯಾವ ಅದನ್ನು ಮಾಡ್ಕೊಂಡವಾಗ, ಅದನ್ನು ಅನುಭವ ಮಾಡ್ಕೊಂಡವಾಗ, ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡವಾಗ ಅವಾಗ ಬಂಧನೂ ಇಲ್ಲ ಮೋಕ್ಷನೂ ಇಲ್ಲ. ನ ಬಂಧನ ಮೋಕ್ಷ ಅಂದ. ಹೌದು, ಸ್ವರೂಪದ ಜ್ಞಾನ ಮಾಡ್ಕೊಂಡವಾಗ ಬಂಧನ ಐತಿ, ಮೋಕ್ಷನೂ ಇಲ್ಲ ಬಂಧನೂ ಇಲ್ಲ. ನಾಮರೂಪ ಕ್ರಿಯಾತ್ಮಕವಾದದ್ದು ಏನದ ನೋಡ್ರಿ, ಇದೇ ಸಂಸಾರ. ನಾಮರೂಪ ಕ್ರಿಯಾ ತೆಗೆದು ಹಾಕಿದ ಸಂಸಾರ ಇಲ್ಲ. ಆತ್ಮನಿಗೆ ಅಂದ್ರೆ ಆನಂದದಲ್ಲಿ ನಾಮ ರೂಪ ಕ್ರಿಯೆಗಳಿಲ್ಲ. ಏನು ಸಮಾಧಿ ಜ್ಞಾನ ಸಂಜ್ಞಕಂ ಅಂತ ಹೇಳ್ಯಾರು. ಏನು ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಅಂತ ಹೇಳ್ಯಾರು. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳು ನೋಡು. ಮಾಹಿತಿ ಆಗೈತಿ, ಮಾಹಿತಿ ಮಾಡಿಕೊಂಡ್ರೆ ಆ ಸ್ಥಿತಿ ಹೊಂದಬೇಕಲ್ಲ.
ಅದಕ್ಕೆ ಪ್ರಯತ್ನ ಬೇಕಾಗೈತಿ. ಏನು ಸಮಾಧಿಯನ್ನು ಹೊಂದಲಿಕ್ಕೆ ನಿರಂತರ ಪ್ರಯತ್ನ, ಅಭ್ಯಾಸ ಸಂಜನಿತ ಅಂದರೆ ಅದಕ್ಕೆ. ಏನು ಅದಕ್ಕೆ ಶ್ರವಣ ಮಾಡಿದ್ದನ್ನು ಮನನ ನಿಧಿಧ್ಯಾಸನ ಮಾಡಿದಾಗ ನಮ್ಗೆ ಆ ಜ್ಞಾನೋದಯ ಆಕೈತಿ. ಹಂಗೆ ಕೇಳಿ ಮನೆಗೆ ಎದ್ದ ನಾವು ಕೇಳಿದ್ವಿ ಅಂದ್ರೆ ಏನು ಸಿಗ್ಬೇಕು? ದೇವರಿಗೆ ಆಕಾರ ಐತೆ ಅಂತ ಆಕಾರ ಇಟ್ಕೊಂಡು ನೋಡಿ ಅದನ್ನು ಇಂಥದ್ದು ಆಕಾರ ದೇವರಿಗೆ ಐತೆ ಅನ್ನೋದನ್ನು ಎದರ ಆಧಾರದ ಮ್ಯಾಗ ಇಟ್ಕೊಂಡೆ ಅದನ್ನು ಏನು ನೋಡಿ ಇಟ್ಕೊಂಡೆ ಅದನ್ನು? ನಾಮ ರೂಪ ಕ್ರಿಯೆ ಇಟ್ಕೊಂಡು ಕುಂತೀವಿ, ಅವನ್ನೆಲ್ಲ ನಾಮ ರೂಪ ಕೊಟ್ಕೊಂಡು ಕುಂತೀವಿ. ಮನಸ್ಸ ಅಜ್ಞಾನದಿಂದ ಇವನ್ನೆಲ್ಲ ಹಿಡ್ಕೊಂಡು ಕುಂತೈತಿಲ್ಲ. ಅದಕ್ಕೆ ಅದನ್ನು ಹುಚ್ಚು ಬಿಡಿಸ್ಬೇಕು ಅದಕ್ಕೆ ಮನಸ್ಸಿಗೆ. ಯಾವ ನಾಮ ರೂಪ ಅದನ್ನು ಉಪಯೋಗ ಇಲ್ಲ. ಅದು ಈ ಜಗತ್ತಿನ ಬಗ್ಗೆ ಎಷ್ಟೆಷ್ಟು ನೀ ತಿಳ್ಕೊಂತ ಹೋದರೂ ಅದರಿಂದ ಲಾಭ ಏನೂ ಇಲ್ಲ. ನೆಮ್ಮದಿ ಐತೆ ನೋಡ್ಕೊನಿ. ವಿಷಯದ ಬಗ್ಗೆ ಏನು ತಿಳ್ಕೊಳ್ಳೇ ಇದ್ರೆ ಆರಾಮಿರ್ತೀವೋ, ಎಲ್ಲ ತಿಳ್ಕೊಬೇಕಂದ್ರೆ ಆರಾಮಿರ್ತೀವೋ. ಆತ್ಮನನ್ನು ಅರ್ಥಕೊಂಡ ಮ್ಯಾಗ ಮತ್ತೇನಾರು ತಿಳ್ಕೊಬೇಕನ್ನೋದು ಉಳಿದಿಲ್ಲ ನಿನಗೆ. ಎಲ್ಲ ವಿದ್ಯೆ ಕಾಮನೆಗಳು ಆತ್ಮವಿದ್ಯೆಯಲ್ಲಿ ಪರಿಸಮಾಪ್ತಿಯನ್ನು ಹೊಂತವು. ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂತಾಗುವುದು ಯಾವುದು ಅಂದ್ರೆ ಅದ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಂತ. ಅದಕ್ಕೆ ಹೇಳಿದ್ದು ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ. ಮೇಟಿ ವಿದ್ಯೆ ಅಂದರೆ ಇದ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಏನು ಹೊಟ್ಟೆ ತುಂಬಿಕೊಳ್ಳೋ ವಿದ್ಯೆ ಮೇಟಿ ವಿದ್ಯೆ ಅಂತ ಹೇಳ್ಬೇಕು ಅಲ್ಲದು. ಸನ್ಯಾಸಿಗಳು ಹೆಂಗಿರ್ತಾರಂದ್ರೆ, ನೀನು ವಿಷಯದ ಆಶೆ ಕಳ್ಕೊ ಅಂದ್ರೆ ಸನ್ಯಾಸಿ ಹೆಂಗಿರ್ತಾನೆ ಅನ್ನೋದು ನಿನಗೂ ಗೊತ್ತಾಗತ್ತೆ. ನಾ ಸನ್ಯಾಸಿ ಅಂದ್ರೆ ಸೂಗಾಕೊಂಡು ಅಡ್ಡಾಣ ಅಂತ ನೀ ತಿಳ್ಕೊಂಡಿವಿ. ವಿಷಯದ ಆಸೆ ಹೋಗಿರ್ತಾವ, ಸೂಗ್ ಹಾಕೊಂಡು ಅಡ್ಡಾಣವು. ಭಾಳಷ್ಟು ಚಲೋ ಶಾಸ್ತ್ರ ಹೇಳ ಸನ್ಯಾಸಿ ಅಂತ ನೀ ತಿಳ್ಕೊಳಕ್ಕೆ ಹೋಗ್ಬೇಡ. ಅದು ಹೇಳೋ ಕೇಳೋದ್ರಾಗೂ ಇಲ್ಲ, ಒಳಗೆ ಮನಸ್ಸಿನಾಗ ಬಿಟ್ಟಾಗ ಅದು ಅನುಭವ ಬರ್ತೈತಿ. ಅದು ಬಾಹ್ಯ ಲಕ್ಷಣಗಳಿಂದ ಗುರುತಿಸ್ಲಿಕ್ಕೆ ಆಗುವುದನೇ ಇಲ್ಲ ಅದು ಸನ್ಯಾಸತ್ವವನ್ನು. ಏನು ಮೊದಲು ತಣ್ಣಗೆ ಆತ್ಮವಿಚಾರ, ನಿವಳ ಆತ್ಮವಿಚಾರ ನಡೀತಿತ್ತು. ಬರ್ಬರ್ತಾ ಏನು ಮಾಡಿದರು, ಅಪ್ಪ ಅವ್ರಿಗೆ ಅವಸ್ಥಾ ಭಿನ್ನ ಆಗಕೈತಿ. ಶಿವಾನಂದ ಅಜ್ಜ ಅವ್ರಿಗೆ ಏನು ಮಾಡಿದರು, ಜಾತ್ರೆ ಶುರು ಮಾಡಿದರು ಮಹಾತ್ಮರ ಹೆಸರಿನ ಮ್ಯಾಗ. 3 ದಿವಸ ಸುತ್ತಾನ ಹಾಕಿದ್ದಿಲ್ಲ. ಏನು ಅವ್ರಿಗೆ ಅವಸ್ಥಾ ಭಿನ್ನ ಇದ್ದಾಗ ಇದು ಜಾತ್ರೆ ಇವನ್ನ ಚಾಲುವಾದ. ನಿಜವಾಗಿ ಪಾರಮಾರ್ಥದೊಳಗೆ ಬುದ್ಧಿ ಪ್ರವೇಶ ಆಗ್ಬೇಕಾರೆ ಏನು ಹಿಂದಿನ ಜನ್ಮದ ಪುಣ್ಯ ಬೇಕಿದಕ್ಕೆ, ಮತ್ತು ಈಗಿನ ಸತ್ಸಂಗನೂ ಬೇಕು. ಏನು ಇಲ್ಲ ಅಂದ್ರೆ ಹೊರಗೆ ಹೋಗಿಬಿಡ್ತೈತೆ ಅದು. ಮತ್ತು ಇಷ್ಟೆಲ್ಲ ಜಾತ್ರೆ ಮಾಡ್ತೇವಂತೀರಲ್ಲ, ಪಂಚಕ್ಲೇಶಾದಿಗಳ ಪೈಕಿ ಯಾವ ಕ್ಲೇಶ ಕಡಿಮೆಗೆ ಅವನು ಯಾವ ಪ್ರಮಾಣದ ಕಡಿಮೆಗೆ ಹೇಳಿ? ಇವ ಪಂಚಕ್ಲೇಶ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ, ಇವ ಪಂಚಕ್ಲೇಶಗಳು ಕಡಿಮೆಗೆ ಅವನು. ಇಲ್ಲ ಜಾತ್ರೆ ಮಾಡ್ತೇವಂತೀರಿ. ಯಥಾರ್ಥ ಜ್ಞಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಹೊರಗೆ ಏನಾರು ಗದ್ದಲ ಮಾಡ್ಕೊತ ಕೊಂಡಿರ್ಬೇಕು. ಯಾರು ನೀವು ಅನುಭವಿಸ್ತೀರಿ, ಹೇಳುವಷ್ಟು ಹೇಳ್ತಾರೆ ಹೇಳೋರು. ಮತ್ತು ಅದನ್ನು ಮಾಡ್ತೇವೆ ಅಂದ್ರೆ ಇದು ಪೂರ್ ಬುದ್ಧಿ ಇಷ್ಟದ ಬಿಡೋದು ಸುಮ್ಮನೆ ಆಗ್ಬಿಡ್ತಾರೆ. ಎದಕ್ಕೆ ಬೇಕಾಗಿದೆ? ಯಾಕ್ರಿ ಉದಾಸೀನ ಆಗಿಬಿಡ್ತಾರೆ. ತಿಳ್ಕೊ ಅಲ್ಲಿದ್ರು ಹೋಗ್ಕೊಂತ ಹೋಗು. ಜ್ಞಾನ ಒಮ್ಮೆ ಹುಟ್ಟಿ ಅಂದ್ರೆ ಅದು ಸಾಯುವುದಿಲ್ಲ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ. ಏನು ಅಜ್ಞಾನ ಇದ್ದದ್ದ ಖರೆ ಆದರೆ ಅದು ಹೋಗತ್ತಿದ್ದಿಲ್ಲ. ಏನು ಇದು ಇಲ್ಲೇ ಇಲ್ಲ, ಯಾವ ಕಾಲದೊಳಗೂ ಇಲ್ಲೇ ಇಲ್ಲ. ನಿನಗೆ ಹಗ್ಗದೊಳಗೆ ಹಾವು ಇದ್ದದ್ದಾರ ಅದು ಹೋಗತ್ತಿದ್ದಿಲ್ಲ. ಭ್ರಾಂತಿ ಆಗೈತಿ ನಿನಗೆ, ಹಗ್ಗದೊಳಗೆ ಹಾವಿನ ಭ್ರಾಂತಿ ಮಾಡ್ಕೊಂಡು. ಹಂಗೆ ನಿನ್ನಲ್ಲಿ ಜಗತ್ತಿನ ಭ್ರಾಂತಿ ತೋರೈತಿ. ನೀನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇದು ಭ್ರಾಂತಿ ಎಲ್ಲ ಹೋಗೈತಿ ನೋಡಿ. ಅದಕ್ಕಾಗಿ ಪ್ರಯತ್ನ ಮಾಡಬೇಕು.
ಯಾವ ಶರೀರ ತಾನಂತ ತಿಳ್ಕೊಂಡಾನ ಅದರಿಂದನೇ ಸುಖ ಹೊಂದಕ್ಕಾಗಿಲ್ಲ ಅಂದಿಂದ ಇನ್ನೊಂದು ಶರೀರ ಗಂಟು ಹಾಕೊಳಕ್ ಹೊಂಟಾನ. ಯಾವ ಪುಣ್ಯಾತ್ಮರಿ ವಿಚಾರ ಮಾಡೋರು ಇದನ್ನು. ಹೆಂಗೆ ಶರೀರ ಗಂಟು ಹಾಕ್ಕೊಂತ ಹೋಗಿ ನೋಡು, ಹಂಗಂಗೆ ದುಃಖದ ಪ್ರಮಾಣ ಜಾಸ್ತಿ ಹಾಕುವಂತ ಹೋಗ್ತೈತಿ. ಮೊದಲು ಒಬ್ಬನ ಇದ್ದಿ ತನ್ನಗೆ ಐತಿ ಇರಬಾರ್ದು, ಮತ್ತೊಂದು ತಳಕ್ಕೆ ಹಾಕ್ಕೊಂಡು 4 ಕಾಲ ಅದು, ಮತ್ತೆ ಮರಿ ತೆಗೆಸಿದೆ 6 ಕಾಲ ಅದು, ಮತ್ತೊಂದು ಮರಿ ತೆಗೆಸಿದೆ 8 ಕಾಲ ಅದು, ಮತ್ತೆ ಮರಿ ತೆಗೆಸಿದೆ. ಅಷ್ಟು ಕಾಲಿನ ಚಿಂತೆ ನಿನಗೆ ಮತ್ತೆ ನಾನು ಅನ್ನೋ ಭಾವ ಬಂತಲ್ಲ, ಹೌದಿಲ್ಲ? ಎದಕ್ಕೆ ಬೇಕಾಗಿದ್ದು? ಎಲ್ಲಿದಾವ ಹೇಳಂಗಾರ ಅವರು? ಈ ನಿಂದ ಶರೀರನೇ ನಿನಗೆ ಉಳಿದಿಲ್ಲ, ಇನ್ನುಳಿದವುಗಳು ಪಾಡೇನು? ಎಲ್ಲೋ ಒಬ್ಬ ವಿಚಾರ ಮಾಡಿದ್ರಿಂದ ಹಿಂತಿರುಗಿ ತನ್ನ ನಿಜವನ್ನು ತಿಳ್ಕೋಬೇಕು ನಾವು. ಶರೀರ ಭಾವ ಪುನಃ ಬರದಂಗೆ ಮಾಡ್ಕೋಬೇಕು, ಪ್ರಯತ್ನ ಮಾಡ್ಬೇಕಾಗಿತ್ತು ನಾವು. ಅಂದಾಗ ನಾನು ಮುಕ್ತದೇನ ಅನುಭವ ಕೊಡ್ತೇನೆ. ದೇಹ ಭಾವ ಬರಬಾರ್ದು ನಮಗೆ, ಪುನಃ ಇದು ನೆನಪಿಗೆ ಬರಬಾರ್ದು. ದೇಹ ಭಾವ ಬಂದ ಕೂಡಲೇ ಎಲ್ಲ ಅನರ್ಥಗಳು ಶುರುವಾಗ್ತವೆ. ನಾವು ಸಣ್ಣೊಂದಿರ್ತ ಸಾಧು ಸನ್ಯಾಸಿಗೆ ನಮಸ್ಕಾರ ಮಾಡೋಕ್ಕೆ ಹೋಗಿಲ್ಲ. ಎಲ್ಲಿ ಆ ಸಂಪರ್ಕನೇ ಬಂದಿಲ್ಲ ಅವ್ರಿಗೆ, ಎಲ್ಲಿ ಗುದ್ದಾಡಕ್ಕೆ ಹೋಗಿಲ್ಲ ಸಾಧು ಸನ್ಯಾಸಿ. ನಮ್ಮ ಅಪ್ಪಗೆ ನಮಸ್ಕಾರ ಮಾಡಿಲ್ಲ. ಗೌಡಪ್ಪನ ಕೂಡ ಕರ್ಕೊಂಡು ಹೋದಾಗ ಎಲ್ಲರೂ ನಮಸ್ಕಾರ ಮಾಡಿ, ಗೌಡಪ್ಪ ನಮಸ್ಕಾರ ಮಾಡಿ ಹಂಗೆ ನಿಂದಿರ್ತಿದ್ರು ಅಂತ. ಅವ್ನು ಕೂಡ ಗುದ್ದಾಡಬೇಡ್ಬಿಡು ಅಂತಿದ್ರು ಅದು ಶಿವಾನಂದ. ಯಾವ್ಯಾವ ವಿಷಯದ ಮುಖಾಂತರ ಆನಂದ ತೋರ್ತದೆ ಅಂತಿರಲ್ಲ, ಅದೆಲ್ಲ ತನ್ನ ಸ್ವರೂಪದ ಅನ್ನೋದನ್ನು ಅನುಸಂಧಾನ ನಡಿಬೇಕು ನೋಡಿ. ಅದು ಬಹಳ ಮಹತ್ವದ್ದು. ಯಾವ ತಿನ್ನುವಾಗ ತೋರುವಂಥ ಸುಖ, ನೋಡುವಾಗ, ಮೂಸಿ ನೋಡುವಾಗ, ಕೇಳುವಾಗ, ಮುಟ್ಟುವಾಗ ತೋರುವಂಥ ಸುಖ ಅದು ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿದಾಗ ಅಲ್ಲಿ ಮನಸ್ಸಿನ ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನುಷ್ಯನ ಹರಿದಾಟ ನಿಂತಾಗ ಮನಸ್ಸು ನಿಶ್ಚಲಕ್ಕೆ. ಆ ನಿಶ್ಚಲ ವೃತ್ತಿಯೊಳಗೆ ತೋರುವಂಥ ಆನಂದ ಅದು ವಿಷಯದಲ್ಲ ನಿಂದ ಅನ್ನೋದನ್ನು ಖಾತ್ರಿ ಮಾಡ್ಬೇಕು. ಅವಾಗ ವಿಷಯ ಭೋಗ ನಡೆದಾಗ ಸುಧಾ ನಿನ್ನ ಸಮಾಜ ಹತ್ತು. ಈ ತಿಳುವಳಿಕೆ ನಿನಗಿದ್ರು ಊಟ ಮಾಡ್ತಾ ಅದ ರುಚಿ ಎಲ್ಲಿದ್ದು? ನಾಲ್ಗೆ ಒಳಗೆ ತೋರುವಂಥ ರುಚಿ ಅದು ನಿನ್ನ ಸ್ವರೂಪದ ರುಚಿನ ಆನಂದನ. ಅದು ಗಾಯನದೊಳಗೆ ತೋರುವಂಥ ರುಚಿ ಆನಂದ ಅದು ನಿಂದ ಆನಂದ. ವಾಸನೊಳಗೆ ತೋರುವಂಥದ್ದು, ಸ್ಪರ್ಶದೊಳಗೆ ತೋರುವಂಥದ್ದು ಎಲ್ಲ ನಿನ್ನ ಆನಂದನ ಅನ್ನೋದು ನಿನಗೆ ಹೊಡಿತಂದ್ರೆ ಮನವೆತ್ತಲೆ ರಗಲತ್ತ ಯೋಗವು ದೈಶೆ ಅಂತ. ಎತ್ತವಾದರೂ ಇದರ ತಿಳುವಳಿಕೆ ನಿನಗೆ ಗಟ್ಟಿತ್ತಂದ್ರೆ ಅವ ಯೋಗದ ಅಭ್ಯಾಸದಾಗ ಇರ್ತಾನೆ. ಅದೇ ತನ್ನ ಸ್ವರೂಪ ಅನ್ನೋದು ಖಾತ್ರಿ ಆಗಬೇಕು. ತನ್ನ ಸ್ವರೂಪ ಬಿಟ್ಟು ಅನ್ಯದ್ರಾಗ ಹುಡುಕಿರೋದು ಸಿಗುವುದಿಲ್ಲ. ವಿಷಯದಿಂದ ತೋರುವಂಥ ಸುಖ ಸುಧಾ ತನ್ನ ಸ್ವರೂಪದ ಆನಂದನ. ಅದು ಭ್ರಾಂತಿಯಿಂದ ಅದರಿಂದ ಸಿಕ್ತಿ ಅಂತ ನಮಗೆ ವಿಷಯದಿಂದ ಸಿಕ್ತಿ ಅಂತ ಭ್ರಮ ಆಗೈತಿ. ಎಲುಬು ಕಡಿಯುವಾಗ ತನ್ನ ಹೊಸಡಾಗಿಂದ ಬರ್ತೈತೈತೆ, ಅದಕ್ಕೆ ಎಲಬನ್ಯಾಗ ಐತೆ ಅಂತ ತಿಳ್ಕೊಂಡು ಹೆಂಗೆ ಕಡ್ದಾಗ ಕಡಿತೈತಿ. ನಿಜವಾಗಿ ಎಲಬನ್ಯಾಗ ಇಲ್ಲ. ಹಂಗೆ ವಿಷಯದಾಗ ಸುಖ ಸಿಗ್ತೈತೆ ಅಂತ ತಿಳ್ಕೊಂಡ ತನ್ನ ಸುಖನ ತನಗೆ ಅನುಭವ ಬರ್ತೈತೆ, ತನ್ನಲ್ಲಿ ಇದ್ದದ್ದು. ಅದಕ್ಕೆ ಹಂಗೆ ಕಡ್ದಾಗ ಕಡಿತೈತೆ. ನಮ್ಮ ಬಾಳೆ ಅಂದರೆ ಎಲಬು ಕಡ್ದಂಗೆ ಅದ ಅಂತ. ಇದು ವೃತ್ತಿ ವಿಷಯದ ಆಕಾರ ಆದಾಗ ಆನಂದದ ಆಕಾರ ಆಗೋದಿಲ್ಲ. ಆನಂದದ ಆಕಾರ ಆದಾಗ ವಿಷಯಗಳಿಲ್ಲ ಅಲ್ಲಿ. ಆನಂದ ಅನಿಸ್ತದೆ ಹೊರತು ಅದು ವಿಷಯ ಅನಿಸೋದಿಲ್ಲ ಅಲ್ಲಿ. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಮನಸ್ಸು ನಿಶ್ಚಲ ಆದಾಗ ಆನಂದ ಅಭಿವ್ಯಕ್ತ ಆಗ್ತೈತಿ. ಸಂಕೇತ ಸಂಪನ್ನಗಿರಿ ಗುರ್ತಲ್ಲದು. ಅರಿವಿಯೊಳಗಿರ್ತೈತಿನ ಅರಿವು. ಸೋಗು ಹಾಕಿದ್ರೆ ಸೋಗಿನಾಗ ಐತಿನ ಅದು ಜ್ಞಾನ. ಸೋಗು ಹಾಕಿದ್ರೆ ಜ್ಞಾನ ಆಕೈತಿ ಅಂದ್ರೆ ಹಂಗಾರೆ ಎಲ್ಲರೂ ಸೋಗು ಹಾಕಿಬಿಡು ಜ್ಞಾನ ಆಕೈತಿ ಅಂದ್ರೆ ಯಾಕ್ರಿ? ಸೋಗು ಹಾಕಿದ್ರೆ ಜ್ಞಾನ ಆಕೈತಿ ಯಾಕೆ?
ಬೀಳ್ದ ಹುಟ್ರಾಕೈತಿವ, ಏನು ಕೆಂದ ಹುಟ್ರಾಕೈತಿವ, ಏನು ಮಸಿ ಅರ್ವಿ ಹಾಕ್ಕೊಂಡ್ರಾಕೈತಿವ, ಯಾ ಸೂಗ್ ಹಾಕಿರಾಕೈತಿ? ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಏನು ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕ ಪ್ರಧಾನ, ನೀತಿಯುಕ್ತ, ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಅನ್ಯ ಭಾವನೆಗಳನ್ನು, ಅನ್ಯ ಕಲ್ಪನೆಗಳನ್ನು ನೀವೇ ಮಾಡ್ಕೊಂಡಿರೋ ಏನು ದೇವರು ಬಂದು ಮಾಡೇತೀವಿ ಇದನ್ನು? ನೀನು ನಿನ್ನ ಅಜ್ಞಾನದಿಂದ ಅನ್ಯ ಭಾವನೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಿಯಲ್ವೋ? ನೀ ಯಾರದೇನು ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡಾಗ ಈ ಅನ್ಯ ಭಾವನೆಗಳೆಲ್ಲ ಹೊಕ್ಕವು. ತನ್ನ ಅಜ್ಞಾನದಿಂದ ತಾನು ಜೀವದೇಹಿ, ನನಗೆ ಬಂದ ಮೋಕ್ಷಗಳದಾವಂತ ತಾನ ಕಲ್ಪಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತ. ವಿಚಾರ ಮಾಡಿ ನೋಡಿದರೆ ನಿನಗೆ ಬಂಧನನ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಗುರುಗಳು ಅದನ್ನು ನೆನಪಿಗೆ ತಂದು ಕೊಡ್ತಾರೆ. ಅವ್ರಿಗೆ ಅನಿಮಿತ್ತ ಬಂಧುಗಳು ಅಂತ, ಉಳಿದವರೆಲ್ಲ ನಿಮಿತ್ತ ಬಂಧುಗಳು. ಏನು ಈಶ್ವರ ಎಂಬುದೆಲ್ಲ ನಿನ್ನ ಕಲ್ಪನಾದೊಳಗಿಂದ, ನೀನೇ ಕಲ್ಪಿಸ್ಕೊಂಡು ಕೂತಿ ಒಬ್ಬ ಈಶ್ವರ ಅದಾನಂತ. ಜ್ಞಾನಿಗಳು ಹೆಂಗೆ ತಿಳ್ಕೊಂಡು ಸ್ವರೂಪ ಸ್ಥಿತಿಯನ್ನು ಪಡೆದ್ರು, ಅವರಂಗ ನಾವು ತಿಳ್ಕೊಂಡು ಆ ಸ್ಥಿತಿಯನ್ನು ಪಡಿಲಿಕ್ಕೇ ಬೇಕಾಗಿದೆ. ಬೇರೆ ಗತಿನೇ ಇಲ್ಲ ನಮಗೆ. ಮಹಾತ್ಮರ ಗೊಂಬೆ ಇಟ್ಕೊಂಡು ಕೂತ್ರೆ ಇದನ್ನು ಹೊಂದಕ್ಕಾಗತ್ತೇನೆ? ಆಗುದಿಲ್ಲ. ನೀ ಎಲ್ಲದ್ದು ಯಾವುದು, ನೀ ಯಾವುದು ತಿಳ್ಕೊಂಡು ನೀ ಎಲ್ಲದನ್ನೆಲ್ಲ ಅಳದಾಗ ನೀ ನದಿ ಅದ ಉಳಿದೈತಿ. 8 ವರ್ಷ ಸಮಾಧಿಯೊಳಗಿದ್ದ ಬುದ್ಧ, ರಮಣರು 2 ವರ್ಷ ಸಮಾಧಿಯೊಳಗಿದ್ರು. ಧ್ಯಾನ ಮಾಡದ ಹೊರತಾಗಿ ಸಮಾಧಿ ಹೆಂಗತ್ತೈತೆ? ಚಂದಾಗೊಂಬಿಗತೆ ಅಡ್ಡಾಡಿದ್ರೆ ಕೆಲಸ ಆಗೋದಿಲ್ಲ. ಒಮ್ಮಿಲ್ಲ ಒಮ್ಮೆ ಮನಕಾಲ ಗಟ್ಟಿ ಮಠ ಕೆಲಸ ಆಗೋದಿಲ್ಲ. ಹಗಲುಳ್ಳನ್ನದೇ ಅಭ್ಯಾಸ ನಡಿಬೇಕು ನೋಡ್ರಿ. ಅವಾಗೇನಾರ ಸ್ವಲ್ಪ ಹಾದಿಗೆ ಹತ್ತೈತಿ. ಈ ದೇಹ ನಾನಲ್ಲ ಅಂತ ಮನನ ಮಾಡ್ಕೊಂತ ಇರೋವಾಗ ಆಗ್ನೇಯ ಚಕ್ರಾದಿಗಳು ಎಲ್ಲಿ ಬರ್ತಾವಲ್ಲಿ? ನಾಡಿಗಳು, ಆಗ್ನೇಯ ಚಕ್ರಾದಿಗಳು ಭಾವ ಎಲ್ಲಿ ಬರ್ತೈತಿ? ತನ್ನ ಭಾವದಾಗಿದ್ದಾಗ. ಶ್ರವಣದಿಂದ ಸಂಶಯ ಭಾವನೆ ಹೋಗ್ತೈತಿ, ಮನನದಿಂದ ಅಸಂಭಾವನೆ ನಿವಾರಣೆ ಆಕೈತಿ, ನಿಧಿಧ್ಯಾಸನದಿಂದ ವಿಪರೀತ ಭಾವನೆ ನಿವಾರಣೆ ಆಗ್ತೈತಿ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧ ಹರಿಯದು ಅಂತ. ಶ್ರವಣ ಮಾಡಿದ ಮ್ಯಾಗ ನಾವು ಮನನ ಕೂಡಬೇಕು. ಮನನ ಮಾಡಿದಾಗ ನಿಧಿಧ್ಯಾಸನ ಗಟ್ಟಿ ಆಕೈತಿ. ನಿಧಿಧ್ಯಾಸನ ಗಟ್ಟಿ ಆದಾಗ ಇದರ ಅನುಭವ ನಮ್ಗೆ ಆಕೈತಿ. ನಮ್ಗೆ ಯಾಕೆ ಇದು ಅನುಭವ ಬರುವಲ್ಲ? ಕೇಳಿದ್ದನ್ನು ಹೊಳೆ ತಿರುಗಿ ನೀವು ಮನನ ಮಾಡೋದಿಲ್ಲ. ಮತ್ತು ಇಲ್ಲಿಗೆ ಬಂದಾಗ ಹೌದು ಅಂತಿ, ಹೊಳ್ಳೆ ಇದ್ರ ಸುದ್ದಿ ಮಾತಾಡ್ತೀಯ, ಹೊಳ್ಳೆ ಕೇಳ್ತೀಯ ಇದ್ರ ಬಗ್ಗೆ. ಅದಕ್ಕೆ ಶ್ರವಣದ 10 ಪಟ್ಟು ಮನನ ನಡಿಬೇಕು ಅಂದಾರೆ. ಮನನದ 10 ಪಟ್ಟು ನಿಧಿಧ್ಯಾಸನ ಅಂದಾಗ ಕಠಿಣ ಆಗೈತಿ. ನಾವು ಈ ಜಡ ಪದಾರ್ಥಗಳ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಅದರಿಂದ ನಿನಗೇನು ಲಾಭ ಇದೆ? ಅರಿವಿಸ್ಕೊಳ್ಳೋದೆಲ್ಲ ಜಡ ಅದ. ನೀನು ಯಾವಾಗಲೂ ಇದ್ದ ವಸ್ತು. ನೀನು ಮನೆಯಿಂದ ಈ ಬೈಲಿಗೆ ಏನು ಲಾಭ ಇದೆ? ಈ ಶರೀರ ಎಂದು ಲಾಭ ಕೊಟ್ಟದ್ದು ನಿಮ್ಗೆ? ಎರಡು 220 ಉಪನಿಷತ್ತುಗಳದಾವ. ಅದರೊಳಗೆ 108 ನೃಸಿಂಹ ಪೂರ್ವತಾಪಣಿ ಉಪನಿಷತ್ತು ಅದಾವ. ಉಳ್ಕಿದ್ವೆಲ್ಲ
ನರಸಿಂಹ ಉತ್ತರ ತಾಪಣಿ ಉಪನಿಷತ್ತು ಇವುಗಳ ಮೇಲಿಂದ ನರಸಿಂಹ ಶಬ್ದದ ಅರ್ಥ ಹೇಳಿತು. ಏನ್ ಶಿವ ಅಂದ್ರ ಜ್ಞಾನಕ್ಕಂತಾರ. ಏನ್ ಜ್ಞಾನವನ್ನು ಮಾಡಿಕೊಂಡವ. ಏನ್ ನರಸಿಂಹ ಅಂದ್ರೆ ಅಜ್ಞಾನವನ್ನು ಕಳ್ಕೊಂಡವ. ಅರಿವು ಇರುವ ಆನಂದ ಪಂಚಭೂತಾದಿಗಳ ಕಾರ್ಯ ಅಲ್ಲ ಅದು. ಅರಿವು ಇರುವ ಆನಂದಕ್ಕೆ ಪಂಚಭೂತಾದಿಗಳಿಂದ ಯಾವ ಲಾಭನೂ ಇಲ್ಲ, ಹಾನಿನೂ ಇಲ್ಲ. ನಾವು ಇರುವಿನ ಕಡೆಲ್ಲ ಕೊಟ್ಟಾಗ ಬೇಕಾದಂಗೆ ತೋರ್ಲಿದೆ ಜಗತ್ತು ಅಂತ ಕಣ್ಣ ತೆಗೆದನು. ಯಥೇಷ್ಟಂ ತಿಷ್ಠತಿ ಜಗದಿದಂ ಅಂತ. ಬಿಡು ನೋಡ್ರಿ. ಸಕಲ